ವೀಕ್ಷಕವೃಂದಕ್ಕೂ ಮಹಾಶಿವರಾತ್ರಿ ಶುಭಾಶಯಗಳು. ಆ ಶಿವ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ, ಎಲ್ಲರ ಬಾಳಲು ಒಂದು ಸುಖ ಶಾಂತಿ ನೆಮ್ಮದಿ ಸಿಗಲಿ ಎಂದು ಹಾರೈಸುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಕೆಲವು ಕಾರಣಾಂತರಗಳಿಂದ ತುಂಬ ದಿನಗಳಿಂದ ವಿಡಿಯೋ ಬಂದಿಲ್ಲ, ದಯಮಾಡಿ ಕ್ಷಮೆ ಇರಲಿ. ಕೆಲಸದ ಒತ್ತಡ, ಮನೆಯ ಒಂದು ಒತ್ತಡದಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇನ್ನು ಮುಂದೆ ಸರಿಯಾಗಿ ವಿಡಿಯೋ ಬರುತ್ತೆ. ಹಳೆಯ ಭಾಗವು ಶಿವಲಿಂಗನ ಮದುವೆ ಒಂದು ಮಾತುಕತೆಗೆ ಕೊನೆಗೊಂಡೆತ್ತಿ ಈಗ ಅದೇ ಒಂದು ಕಥೆಯು ಪ್ರಾರಂಭಗೊಳ್ಳುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಶಿವಪ್ಪ ಆಯ್ತಪ್ಪ, ಇನ್ನು ಎಲ್ಲ ಮಾತುಕತೆ ಎಲ್ಲ ಮುಗ್ದೈತೆ. ಎಲ್ಲ ತಾತ್ನಾಡೆಲ್ಲ ಮಾತುಕತೆ ಮುಗಿಸಿದ್ರು. ಬೀಗರು ಎಲ್ಲಷ್ಟು ಕೂ ಅಂದ್ರೆ ಎಲ್ಲ ಚಲೋ ಆಯ್ತು. ಹೆಂಗಾರ ಎಲ್ಲ ಊರಿನ ಮೇಲೆ ಬಿಟ್ಟಿದ್ದು ಚಲೋ ಆಗೈತಿ. ಇನ್ನು ಭಾಳ ತಡ ಮಾಡಕ್ಕೆ ಹೋಗ್ಬೇಡ್ರಿ. ಊರ ಮಂದಿ ಸುದ್ದಿ ಎಲ್ಲ ಇದ್ದಿದ್ದಿರ್ಲಾರ್ದು ಏನಾರು ಒಂದು ಇದು ಮಾಡ್ತಾರೆ. ಜಲ್ದಿ ಹೋಗಿ ತಾತ್ನಾಡಲ್ಲಿ ಮುಹೂರ್ತ ಬರ್ಸ್ಕೊಂಬಂದು ಅದೇನೈತೆ ಮಾತುಕತೆಗಳ ಮುಗಿಸಿ ಮಾತುಕತೆಯನ್ನು ಮುಗಿದೋಗ್ಬಿಡು. ಏನಾದ್ರು ಎಲ್ಲ ವ್ಯವಸ್ಥೆ ಮಾಡಿ ಹುಡುಗಂದು ಲಗ್ನ ಮಾಡ್ರಪ್ಪ, ಸಾಕಷ್ಟ ಆಯ್ತು ಹೇಳಬೇ. ಎಲ್ಲಷ್ಟು ಮುಗ್ದತೀನಿ, ಏನಿಲ್ಲ. ನಾನು ಇವತ್ತು ನಾಳೆ ತಾತ್ನಾಡ್ತಲ್ಲಿ ಹೋಗಿ ಯಾವ ದಿನ ಚಲೋ ಐತೆ ನೋಡಮ್ ಬರ್ಸ್ಕೊಂಬರ್ತೀನಿ. ಬ್ಯಾಸಿಗೆ ಮಾಡ್ಬಿಡಮ್ರಿ ಲಗ್ನ ಜಲ್ದಿ. ಇಲ್ಲ ಎಷ್ಟು ಜಲ್ದಿ ಆಗುತ್ತೋ ಮುಹೂರ್ತ ಜಲ್ದಿದ್ವು ಅಂದ್ರೆ ಇನ್ನೂ ಜಲ್ದಿನೇ ಮಾಡ್ಬಿಡಮ್ರಿ. ತಲೆ ಕೆಡ್ಸಿಡೋದೇನು ಬೇಡ. ಆಯ್ತು ತಗೋ ಬರ್ಸ್ಕೊಂಬರ್ತೀನಿ. ಎಲ್ಲ ಕೆಲಸಗಳೆಲ್ಲ ಇದು ಮಾಡಮ್ಮ. ಈಕಿ ಮತ್ತು ಬಸವನು ಈಗ ಆಯ್ತು ಬರ್ತಾಳೆ ಇನ್ನೊಂದು ಸ್ವಲ್ಪ ದಿನಕ್ಕೆ. ಬಂದ್ಲಪ್ಪ ಅಂದ್ರೆ ಎಲ್ಲ ಸರಿ ಆಯ್ತು. ಇಲ್ಲಪ್ಪ ಅಂದ್ರೆ ಕ್ಷಣ ಮಾತಾಡೋಕ್ಕಿಲ್ಲ ಮಾಡ್ಕೊಂತಾರಲ್ಲ. ಏನು ಲಗ್ನ ಮನೆ ಅಂದಿರ್ತಾವೆ ಸಣ್ಣ ಪುಟ್ಟ, ಜಲ್ದಿ ಮಾಡೋಣ ತಗರ ಆಯ್ತು. ಹೆಣ್ಣ ಮತ್ತೆ ಹೆಂಗೆ ಮದುವೆ ಏನು ಅವ್ರ ಕಡೆ ನಮ್ಮ ಕಡೆ ಹೆಂಗೆ ಎಲ್ಲಷ್ಟು ಇದು ಮಾಡ್ಕೋಬೇಕಲ್ಲ. ಮದುವೆ ನಮ್ಮ ಕಡೆ ಅಂದ್ರೆ ಕೆಲಸ ಚಿಗ್ಗತ್ತವ. ಮತ್ತು ಅದೇ ಕೂಡ ಮಾಡಮ್ಮ. ಮತ್ತು ಅವ್ರ ಕಡೆ ಅಂದ್ರೆ ಇದು ಮಾಡೋದು. ಮತ್ತು ಕೊನೆ ಇತ್ತು ಮದುವೆ ನಾವು ಮಾಡ್ಬೇಕನ್ನು ಅದು ಮತ್ತೆ ಹೆಂಗೈತೆ ನೋಡ್ರಿ. ಇಲ್ಲ, ಮದುವೆ ನಮ್ಮ ಕಡೆನೇ ಹೋಗ್ಬೇಕು. ಲಾಸ್ಟ್ನಾಗ ಮದುವೆ ನಾವೇ ಮಾಡ್ಕೋಬೇಕು. ನಮ್ಮ ಕಡೆ ನೋಡಲಿ, ಅವ್ರು ಇನ್ನೊಂದು ಹುಡುಗ ಐತೆ ಅವ್ರು ಮಾಡ್ಕೊಳ್ಬೇಕ. ಗಂಡಿನ ಕಡೆ ಮದುವೆ ಮಾಡ್ತಾರೆ. ಸಿದ್ಧ ಇದೆ, ನೀನು ಹೊಸ್ದಾಗಿ ಇದು ಮಾಡಕತ್ತಿದ್ದಿ. ನಾವು ಮಾಡ್ಕೊಳ್ಳೋಣ. ಅದ್ರಾಗ ಇಷ್ಟು ಬಂದಿದ್ದೀರಿ ಮದುವೆ ಎಲ್ಲ ಮಾಡ್ಕೊಂಡ್ರಾಗಲ್ಲ. ಆಯ್ತು ಹೇಳಬೇಕು. ಮದುವೆ ನಾವು ಮಾಡ್ಕೊಳ್ಳೋಣ, ಅದ್ರಾಗ ಏನಿಲ್ಲ. ಅದೇನು ನಾವು ಇಷ್ಟು ಮಂದಿ ಇದ್ವಿ. ಬಸಪ್ಪ ನನಗೆ ಕರ್ಸಮ್ಮ ಬನ್ನಪ್ಪ ಅಂದ್ರೆ ಎಲ್ಲರೂ ಸೇರಿ ನಿಂತು ಮಾಡ್ತೀವಿ ತಗ. ಹದಿನೈದು ತಿಳಿ ಹೋಗ್ಬಿಡ. ನಾಳೆ ಮಕ್ಕಳು ಹಂಗೆ ಚಲೋ ಆತೈತೆ. ಬಸ ಮಕ್ಕಳು ಅಂದ್ರೆ ಚಲೋ ಆತೈತೆ. ನೋಡ್ರಿ ಅಷ್ಟೊತ್ತಿ ಕರ್ಕೊಂಬರ್ರಿ. ಏನು ಮತ್ತೆ ಮಾಡಂದ್ರೆ ಎಲ್ಲಷ್ಟು ಸೇರಿ ಇಲ್ಲ ಮಾಡ್ಕೊಂಡು ಏನು ಮಾಡಂದ್ರೆ. ಅಣ್ಣ ಓಕೆ, ಬಸ ಮಕ್ಕಳು ಕರ್ಕೊಂಬರಾಯ್ತು ನೋಡಿ ಕರ್ಕೊಂಬರ್ರಿ. ಹುಡುಗಿ ಸ್ವಲ್ಪ ದೊಡ್ಡದಾಯ್ತಪ್ಪ ಅಂದ್ರೆ ಇನ್ನೇನು ಎಲ್ಲಷ್ಟು ಜೋಳ ಸಜ್ಜಿ ಫಸ್ಟ್ ಇನ್ನೇನು ಬೇಕಾಗಿರೋ ನೋಡು. ಒಂದೊಂದು ಕ್ವಿಂಟಲ್ ಬೀಸ್ಕೊಂಡು ಬಂದ್ಬಿಟ್ರೆ ಎಲ್ಲರೂ ಮನೆಗೆ ಕೊಟ್ಟು ಬರ್ತೀನಿ. ನಾನು ಚೆನ್ನಾಗಿ ರೊಟ್ಟಿಗೆ ಏನಿದಿಲ್ಲ ಅಂದ್ರೆ ಜಲ್ದಿ ಮಾಡ್ಕೋಬೇಕು ಎಲ್ಲ. ಮತ್ತು ಕಡಲೆಬೇಳೆ ತೊಗೊಂಬರಬೇಕು, ಅವು ಮತ್ತು ಒಣಗಿ ಹಾಕ್ಬೇಕು, ಹಸು ಮಾಡಬೇಕು. ಅಕ್ಕಿ ತೊಗೊಂಬರಿ ಹಸು ಮಾಡಬೇಕು. ಎಲ್ಲ ನಾವು ಒಣ ಮಂದಿ ಕರ್ಕೊಂಡು ಮಾಡೋದು. ಅದೇನು ತಿಳಿ ಕಿಚ್ಚಿ ಹಾಕೋಬಿಡ್ರಿ. ಉಳಿದು ಫಸ್ಟಿಗೆ ತಾತ್ನಾಡ್ತಲ್ಲಿ ಇದು ಮಾಡ್ಕೊಂಬಂದು ಒಂದೊಂದು ಕೆಲಸ ಚಲೋ ಮಾಡ್ಕೊಂಬಂದ್ರಿ. ಬಟ್ಟೆ ತೊಗೊಂಬರಬೇಕು. ಏನು ಎಲ್ಲಿ ತರ್ತಾರೆ ನೋಡ್ರಿ ಬಟ್ಟೆ. ಏನು ಅದನ್ನಾಗಿ ತರ್ತಾರೆ, ಏನು ಚರ್ಚೆಗೆ ತರ್ತಾರೆ, ಏನು ಗುಲ್ಬರ್ಗ ತರ್ತಾರೆ, ಏನು ರಾಯಚೂರಿಗೆ ತರ್ತಾರೆ ನೋಡ್ರಿ. ನನಗೆ ಅದೇ ಫಸ್ಟ್ ತಾತ್ನಾಡ್ತಲ್ಲಿ ಹೋಗಿ ಬರ್ತೀವಿ. ನಾಳೆ ಹೋಗಿ ಬಂದಿಂದ ತಾತ್ನಾಡ್ತಲ್ಲಿ ಬಂದಿಂದ ಫಸ್ಟು ಇದು ಮಾಡಿಬಿಡಮ್ಮ, ಬಟ್ಟೆ ತಂದುಬಿಡಮ್ರಿ. ಬಟ್ಟೆ ತಗೊಂಬರಕ್ಕೆ ಹೋಗ್ರಿ. ಅದಕ್ಕಿಂತ ಬಟ್ಟೆ ತರೋಕ್ಕಿಂತ ಮುಂಚೆಗೆ ಇಲ್ಲಿ ನಾವು ಸಿದ್ದಪ್ಪ ಹೇಳ್ತೀನಿ. ಸಿದ್ದಪ್ಪ ಇದು ಸಜ್ಜಿ ಜೋಳ 2 ಮಿಷನ್ಗೆ ಹಾಕಿ ಇಟ್ಟಿರ್ತಾರೆ. ಆಮೇಲೆ ನೀವು ಫಸ್ಟ್ ಹಂಚಿ ಬಿಡ್ರಿ. ಹಂಚಿ ಆಮೇಲೆ ಬಟ್ಟೆ ತರ್ಕೊಂಬ್ರಂತ. ಆಮೇಲೆ ಸಜ್ಜಿ ಜೋಳ ಹಂಚಿಂದ ಆಮೇಲೆ ಬೇಕಾದ್ರೆ ಒಂದಿನ ಹೋಗಿ ಇಲ್ಲೇ ಚವಣಕ್ಕೆ ಹೋಗಿ ಇಲ್ಲ ಅಟ್ಟೆಗೆ ಹೋಗಿ ನಾನು ಸಿದ್ದಪ್ಪ ಇಲ್ಲ ಶಿವಲಿಂಗ ಸಿದ್ದಪ್ಪ ಹೋಗಿ ಅದೇನು ಐಟಮ್ಗಳು ಏನದು ಕಡಲೆಬೇಳೆ ಅಕ್ಕಿ ಗೋಧಿ ಏನು ಬೇಕತ್ತವ ಗೊತ್ತಿಲ್ಲ ಎಲ್ಲಷ್ಟು ತಗೊಂಬಂದು ಒಂದೊಂದು ಕೆಲಸ ಮುಗಿಸೋಣ್ರಿ. ಎಲ್ಲ ಕೆಲಸಗಳು ಜಿಗ್ಗಿ ಅಥವಾ ಮತ್ತೇನು ಲಗ್ನ ಪತ್ರ ಇದು ಮಾಡ್ಬೇಕು. ಹೆಂಗೆ ಲಗ್ನ ಪತ್ರ ಹಂಚಮೇಲೆ ಹಂಗೆ ಹೇಳ್ಬಿಡಮ್ರಿ. ಈಗ ಹೊಸ್ದಾಗಿ ಈಗ ಇದಾಗೈತಪ್ಪ ಲಗ್ನ ಪತ್ರ ಎಲ್ಲ. ಅವಾಗ ನಮ್ಮ ಲಗ್ನಗಳಿಗೆ ನಿಮ್ಮ ಲಗ್ನ ಪತ್ರ ಹಂಚೈತೇನೋ ಏನು ಮನೆಗೆ ಹೇಳಿ ಬಂದೈತೆ. ಈಗೇನೋ ಮತ್ತೆ ಹೊಸ್ದಾಗಿ ನಡೆದೈತೆ. ಏನೋ ಕಾರ್ಡ್ ಚಾಪಿಸ್ತಾರಂತ. ಹೋಗ್ರಿ ಚಾಪ್ಸ್ರಿ, ಒಂದಿಷ್ಟು ಚಾಪ್ಸ್ರಿ ಕೊಟ್ಟು ಬರ್ರಿ. ಮತ್ತೆ ಮನೆಗೂ ಕೊಡ್ಬೇಕು. ಎಲ್ಲ ಕೊಟ್ಟು ಬರ್ರಿ ಹೋಗಿ. ಚಾಪ್ಸ್ ಒಂದು 200-300 ಚಾಪ್ಸು. ಅದ್ರಾಗ ನೋಡಿ ದಣಿಯರ ಹೆಸರು ಒಂದು ಹಾಕ್ಸ್ರಿ, ನಿಮ್ಮ ಅಪ್ಪನ ಒಂದು ಹಾಕ್ಸ್ರಿ. ಉಳಿದವ್ರು ಯಾರ್ಯಾರು ಹಾಕ್ಸ್ತಾರೆ ನೋಡ್ರಿ. ಹಾಕ್ಸ್ಕೇಸಿ ಲಗ್ನ ಪತ್ರ ಚಾಪ್ಸಿ ಎಲ್ಲ ಹೋಗಿ ಹೇಳಕ್ಕಂತ ಹೋಗ್ತಿರಲ್ಲ, ಅದ್ರಾಗ ಹೇಳಕ್ಕಂತ ಹೋದಾಗ ಹಂಗೆ ಒಂದೊಂದು ಪತ್ರ ಕೊಟ್ಟು ಬಂದ್ಬಿಡ್ರಿ. ಆಯ್ತಾಗ ಅಷ್ಟ ಮಾಡ್ತೀನಿ. ಈಗ ಆಯ್ತು ಒಂದೊಂದೊಂದು ಕೆಲಸ ಇದು ಮಾಡ್ಕೊಂತಾರೆ. ಹೆಣ್ಣು ಸಜ್ಜಿ ಜೋಳ ಮನೆಗದವ. ಅಕ್ಕಿಯನ್ನು ಅಲ್ಲೋಗಿ ನೀರವರೆಗೆ ಹೋಗಿ ಒಂದೆರಡು ಬೇಡ ಒಂದು 5 ಚೀಲ ನೆಲ್ಲ ಹಾಕ್ಕೊಂಬಂದ್ಬಿಡ್ತೀನಿ. ನೆಲ್ಲ ಹೊಡ್ಸಿಟ್ಬಿಡಮ್ಮ. ಇಲ್ಲ ಸೊಸೈಟಿಗೆ ತಗೊಂಬಂದ್ರೆ ಸೊಸೈಟಿಗೆ ತಗೊಂಬಿಡೋಣ. ಇಲ್ಲಿ ನೆಲ್ಲ ತಾಂಬ ಹೊಡ್ಸೋದೆಲ್ಲ ಬೇಡ, ಸೊಸೈಟಿಗೆ ತಗೊಂಬಿಡಮ್ಮಂತ. ಉಳಿದು ಈಗ ಸದ್ಯಕ್ಕೆ ಸೊಸೈಟಿ ನೆಲ್ಲ ತಗೊಂಬಂದು ಫಸ್ಟು ಬಟ್ಟೆ ತರೋಕ್ಕಿಂತ ಲಗ್ನ ಪತ್ರ ಚಾಪ್ಸ್ಕೊಂಬಂದ್ಬಿಡಮ್ಮಂತ ನಾನು. ಯಾಕಪ್ಪ ಅಂದ್ರೆ ಫಸ್ಟ್ ಹೋಗಿ ಲಗ್ನ ಪತ್ರ ಫಸ್ಟು ನಾಳೆ ಚವಣಕ್ಕೆ ಲೆಟ್ಟಕ್ಕೆ ಹೋಗೋಣ. ಲಗ್ನ ಪತ್ರ ಫಸ್ಟ್ ತಾತ್ನತ್ತಲ್ಲಿ ಕೇಳ್ಕೊಂಬಂದು ಲಗ್ನ ಪತ್ರ ಚಾಪ್ಸ್ಕೊಂಬಂದ್ಬಿಡಮ್ಮಾಗಿ. ಲಗ್ನ ಪತ್ರ ಚಾಪ್ಸ್ಕೊಂಬಂದು ಮೇಲೆ ಆಮೇಲೆ ಬಟ್ಟೆ ತರಕ್ಕೆ ಬಟ್ಟೆ ತರಕ್ಕೆ ಎಲ್ಲಿ ಹೋಯ್ತು ಅಲ್ಲಿ ಯಾರಿದ್ರೆ ಅವ್ರಿಗೆ ಕೊಟ್ಟು ಬಂದ್ಬಿಡಮ್ಮ. ಆಮೇಲೆ ಬಟ್ಟೆ ತಗೊಂಬಂದ್ಮೇಲೆ ಇವರೇ ಹೆಣ್ಮಕ್ಳು ಊರಾಗ ಜಲ್ದಿ ಅನಿಸ್ತಾರೆ. ಸಜ್ಜಿ ಇಟ್ಟು ಜೋಳದಿಟ್ಟು ಉಳಿದಿದ್ವು ಎಲ್ಲ ಅವು ಇವು ಐಟಮಾಗಿ ತಗೊಂಬರಮ್ಮಂತ. ಆಯ್ತು ಅಷ್ಟು ಮಾಡಮ್ಮ ತಗೊಳಪ್ಪ. ಹೆಂಗಾರ ನಡೀತೈತೆ ಅಷ್ಟು ಮಾಡಂತ. ನಾಳೆ ಹೋಗಿ ಫಸ್ಟ್ ಲಗ್ನ ಪತ್ರ ಚಾಪ್ಸ್ಕೊಂಬರಮ್ಮಂತ. ತಾತ್ನವ್ರು ಕೇಳ್ಕೊಂಬಂದು ಲಗ್ನ ಪತ್ರ ಚಾಪ್ಸ್ಕೊಂಬಂದ್ಬಿಡಮ್. ಲಗ್ನ ಪತ್ರ ಬರೋದು ದಿನಾಗಿನ ಅಷ್ಟು ಮಾಡ್ರಪ್ಪ. ದಿನಗಳೆಲ್ಲ ಜಲ್ದಿ ಮುಗಿಸ್ಯಾರೆಲ್ಲ. ಅಣ್ಣ ಎಲ್ಲಷ್ಟು ಎಲ್ಲರೂ ಸೇರಿ ಜಲ್ದಿ ಮಾಡಮ್ರಿ ಕೆಲಸಗಳೆಲ್ಲ ಮಾಡಿ ಒಂದು ಜಲ್ದಿ ಇದು ಮಾಡ್ಕೊಂಡು ಲಗ್ನ ಜಲ್ದಿ ಮುಗಿಸ್ಬಿಡಮ್ರಪ್ಪ. ಆಯ್ತು ತಗೋರು. ಆಯ್ತು ಅಷ್ಟು ಮಾಡಮ್ಮ ತಗೋರಿ.
ನಾಳೆ ಹೋಗಿ ತಾತನವ್ರ ಮಟ್ಟೆ ಬಂದು ಆಮೇಲೆ ಮತ್ತೆ ಇದು ಮಾಡಮ್ ತಗೋರಿ ಏನಂತ ನೋಡೋಣ. ಮೂವರು ನಾರ್ಯಾರು ಬರಕತ್ತಾರ ನೋಡವ್ರು. ಎಲ್ಲಿಗೆ ಶಿವಲಿಂಗನ ಮದುವೆ ಮಾತುಕತೆ ಅದಕ್ಕೆ ಹೋಗಿದ್ವಿ. ಏನು ದೊಡ್ಡ ಅಂತ ಇವ್ರನ್ನ ಕರೆದ ನನ್ನ ಬಿಟ್ಟು. ಅಯ್ಯಯ್ಯ ನಾನು ಇಂಥವ್ಕೆಲ್ಲ ತಲೆ ಕೆಡ್ಸ ನನ್ನ ಕರಿಬೇಕಂದ್ರೆ ಅವ್ರಿಗೆ ಒಂದು ಹೆಜ್ಜೆ ತರಬೇಕು ಅನ್ನೋ ತಲೆ ಕೆಡ್ಸ ಆಯ್ತು. ಇಂಥವೆಲ್ಲ ನಾನು ಇದಕ್ಕೆ ಸಮ ಹಾಕ ಪಡೆ ತಡೆಯವ್ರಿ. ಏನೋ ನಾರ್ಯಾರ ಎಲ್ಲಿಗೆ ಹೋಗಿದ್ರಿ? ಮೂವರು ಒಂದು ಸರಿ ಹೋಗಿದ್ರಿ. ಎಲ್ಲಿಗೆ ಹೋಗಿದ್ರಿ? ಭಾಳ ನಡೆಸಿಟ್ರು ಹುಡುಗರ. ಯಾಕೆ ಹೆಂಗೆ ಮಾತಾಡ್ತಿದ್ದಿ? ನಾವು ಎಲ್ಲಿ ಇರೋಲ್ಲಿ ಏನಾರು ಮಾಡಿ ನಿಮ್ಗೆ ಏನು ಮಾಡ್ಕೊಳ್ಳಲ್ಲ ಅಷ್ಟು ನೀನು ಇದಕ್ಕೆ ಅದೆಲ್ಲ ಅಷ್ಟು ಅಂತ ನನಗೆ ಯಾಕೆ ಬೇಕು ಬಿಡು. ಕೇಳಿದೆ ನನಗೆ ಕೂತಿದ್ನಲ್ಲ ಹಿಂಗೆ ಹೊಂಟಿದ್ರೆ ಅದಕ್ಕೆ ಕೇಳೋದು ಸರಿ ಎಲ್ಲಿಗೆ ಹೋಗಿದ್ರಿ ಅಕ್ಕ ಅಂತ ಕೇಳಿ ಹೇಳ್ತೀವಿ. ಅದು ಬಿಟ್ಟು ನೀನು ನಾರಿ ಮನೆಯವ್ರು ಅವು ಇವು ಏನು ನನ್ನ ಮಾತು ಏಕಿಗೆ ಹೊಟ್ಟಿರೋದಕ್ಕೆ ಕರೆದಲ್ಲ ಅಂತೇಳಿ ಮೊನ್ನೆ ಜಗ ಹೇಳಿದ್ರಲ್ಲ ಅದಕ್ಕೆ ಕರೆದಲ್ಲ ಆಕಿ ನಾಗಮ್ಮಕ್ಕ ಅದಕ್ಕೆ ಇದು ಕೊಟ್ಟಿರೋದು. ಏನು ಮಾತಾಡ್ತಲ್ಲ? ನನ್ನ ಕರೆ ಅವಶ್ಯಕತೆನೇ ಇಲ್ಲ. ನನ್ನ ಕರೆಗೆ ಅವ್ರಿಗೆ ಹೆಜ್ಜೆ ತರಬೇಕು. ನಾನು ಕರೆದಲ್ಲ ಅಂತ ತಲೆ ಕೆಡ್ಸಿದ್ದೆ. ನಾನೇ ತಲೆ ಕೆಡ್ಸಿಡಲ್ಲ ನೀನೊಬ್ಳ. ಗೊತ್ತಾಗ್ತೇವೆ ನಿನ್ನ ಮಾತನಾಗ ಎಷ್ಟು ನಿನ್ನ ಇದಾಗಿದೆ ಅಂತೇಳಿ ಗೊತ್ತಾಗ್ತದೆ. ಆತೇವ ಏನು ಮದುವೆಯನ್ನು ನಡೀತೇವೆ ನೆಲೆ ಬಿತ್ತಂಬ್ರದು ನೀನಂತ ಹೆಂಗೆ ಸದ್ದಿ ಯಾರು ಒಂದಿನ ಬಾಯಿ ಒಂದರ ಚಂದನೆ ಬರ್ತಾವೆ ಮಾತು. ಮೊನ್ನೆ ಒಂದು ತಿಮ್ಮಟ್ಟಿಟ್ಟೋದಲ್ಲಕ್ಕಿ ನಾಗಮ್ಮಕ್ಕ ಇನ್ನೂ ಬುದ್ಧಿ ಬರೋದು ನನಗೆ. ನಾನು ಎಂತ ಹೇಳಿದ್ದೀನಿ ನೀನು ಎದಕ್ಕೆ ಬರ್ತೈತೆ ಎಲ್ಲ ಮದುವೆ ಮಾತುಕತೆ ಎಲ್ಲ ಅಷ್ಟು ಆಗಿರುತ್ತೆ ಎಲ್ಲ ಇದೈತಿ. ಸುಮ್ಮನೆ ಏನು ಹೇಳೋಣ ಸುಮ್ಮನೆ ತಿಲ್ಲಿದ್ದು ಕರ್ಲಾಗ್ತಾಳಕಿ ಏನು ಇಷ್ಟ ಮಾತುಕತೆ ಆಗಿ ಅಡಿಗಾರ ಅಂತ ಅಷ್ಟೇ ಹೇಳು. ಪೂರ್ತಿ ತಯಾರದ ಹೆಂಗ್ಸದಳು ಏನು ಹೇಳ್ಕೊಬೇಡ. ಏನೋ ಎಲ್ಲ ಬಗೆಹರಿತೆ ಮಾತುಕತೆ ಎಲ್ಲ ಅಷ್ಟ ಆಗ್ಲಿ ಬಿಡು ಆಗಲ್ದಕ್ಕ. ಇಲ್ಲ ಮಾತುಕತೆ ಅನ್ನೋಕೇನು ಬಂದು ನೋಡ್ಕೊಂಡು ಹೋಗ್ಯಾರ ಇನ್ನು ಮತ್ತಿನ್ನ ಏನು ಅದ್ರ ಬಗ್ಗೆ ಏನೋ ಮಾತುಕತೆ ಆಗಿಲ್ಲ. ಆಗಲಿ ಆಗದೆ ಇರಲಿ ನನಗೆ ಎದಕ್ಕೆ ಬೇಕು? ನನ್ನ ಕರೆದ್ರೆ ನಾನು ತೆಲಿಕೇಶನ್ ನನ್ನ ಕರೆದೇ ಇಲ್ಲ. ನಾನು ಯಾಕೆ ತೆಲಿಕೇಶನ್ ಹಾಕೋಲಿ ಏನಾರ ಅಲ್ಲ ಅದೆಲ್ಲ ಒಂದು ದೃಷ್ಟಿಗೊಂದು ನಿನ್ನೆ ಇರ್ತೈತಲ್ಲ ಯಾವಾಗಲೇ ಇಲ್ಲ ಯಾರು ಅನ್ಕತ್ತಾಳಕಿ ಯಾವ ಬಂತ ಇದು ಇದ್ರ ತರದ್ದು ನಮಗೆ ನೋಡಿದಾಗಲಿಲ್ಲ. ಆಯ್ತು ನಾನು ಬರ್ತೀನಿ ಏ ಬೆಂಗ್ಲಿ ತಿಂದ್ರಲ್ಲ ಇರಿ ಎಲ್ಲಿಗೆ ಹೊಂಟೇನೆ ನಂತರ ಅಷ್ಟು ಸುಲಭವಾಗಿ ಬಿಡ್ತೀನಿ ನಾನು. ಏಕೆ ಅಮ್ಮಗೇನಾಕತ್ತಾಳ ಚಲೋ ಆಯ್ತು ನೋಡು ಅಮ್ಮ ಬಂದಿದ್ದೆ. ಅಮ್ಮನ ಕರೆಕ್ಟ್ ಇವಾಗ ಅಮ್ಮನ ಕರೆಕ್ಟ್ ಎಷ್ಟು ಸಲ ಹೊಡ್ದೈತೆ ನಮ್ಮ ನೆನಪೇ ಇಲ್ಲ ನಮಗತ್ರ. ಮತ್ತೆ ಮಾಡಿ ಅವತಾರಕ್ಕೆ ಅಮ್ಮನ ಊರಾಗ ಏನಾರು ಅಂತಾರೆ ಮಾಡ್ತಾರೆ ಸರಿ ಬಿಡ್ತಾರೆ. ಇರವ ನಿಂತ ಎದಕ್ಕೋತಿದ್ದೆ ಇಲ್ಲಿ ಅಮ್ಮ ಬಂದು ನೋಡಕ್ಕೆ ಏನು ಉತ್ತರ ಕೊಡ್ತಿ ಕೊಡು. ನಾನೇ ಕೋಲಿ ಅದನ್ನ ನೋಡಿ ಅಮ್ಮಗೆ ನೋಡಿ ನಾನೇ ಕೋಲಿ ಏನು ಕೇಳ್ತಾಳ ಏನು ಕೇಳ್ತೈತೆ ಅದು ಮುಗಿದ ಏನು ಕೇಳ್ತಾಳ ಧೈರ್ಯ ಇದ್ರೆ ಕೇಳ ಅಂತ ಹೇಳ ಏನು ಕೇಳ್ತೈತೆ ಅಮ್ಮ ಆಕೆ ನಿನಗೆ ಧೈರ್ಯ ಇದ್ರೆ ಏನು ಕೇಳ್ತಾಳ ಮುದೇಳ ಕೇಳೋಣಕತ್ತಾವಳ. ಸುಮ್ಮನೆ ಸಂಜೆ ಎದಕ್ಕೆ ಹೋಗಿದ್ದೆ ಅದಕ್ಕೆ ಕೇಳಿದೆ ಅಪ್ಪ ಇನ್ನು ಬಿಡಲ್ಲ ನನ್ನ ಏನಲ್ಲಿ ಚೆನ್ನಾಗಿ ಇರಿ ಏನಂದು ಮುದೇಳ ನಾನು ನೀನು ಮುದೇಳ್ತಿದ್ದಿಲ್ಲ ಬಾಂಗೇರಿ ಏನು ಸುಮ್ಮನೆ ನಿಂಗೆ ಇರ್ತೇನೆ ಸುಲಭಲ್ಲಿದ್ದಂಗೆ ಅವರು ತಿಪ್ಪೆ ಅಡ್ಡಾಡಕ್ಕೆ ಅಂತ ಅಡ್ಡಾಡ ಬೆಂಗ್ಲಿ ನೀನೇ ಅಂತ ಇಷ್ಟ ಮುದೇಳ ಅಂತಿದ್ದ ನಿನ್ನ ಮನೆ ಅಂತ ಬೆಂಗ್ಲಿ ಎಷ್ಟು ಚಪ್ಪಲಿ ತಗೊಂಡು ಹೊಡೆದು ನನಗೆ ಇನ್ನೂ ಬುದ್ಧಿ ಬಂದಿಲ್ಲ ನಿನಗೆ ಅಲ್ಲಲ್ಲ ಅವತ್ತು ಏನು ಹೇಳಿದ್ದೇನೆ ಆ ಹುಡುಗಂದು ಶಿವಲಿಂಗ ಹೊಡೆಯೋದು ಅಂತ ಹೇಳಿದ್ನಿ ಅದಲ್ಲ. ಮತ್ತೆ ನಾವು ಅಲ್ಲಿಗೆ ಹೋಗಿ ಅವ್ರ ಕೂಡ ಮಾತಾಡಿ ಎಲ್ಲ ಮಾಡಿ ಇದು ಮಾಡ್ಕೊಂಡು ಬಂದು ನಿನ್ನಂತ ಊರಾಗಿದ್ರೆ ಮುಗಿತಲ್ಲ ಇಟ್ಟಿದ್ದೀನಿ ನಮ್ಮನ್ನ ಕರ್ಕೊಂಡು ಬರಲ್ಲ ನಮ್ಮನ್ನ ಅಂತ ಎಷ್ಟು ಹೊಡೆದಷ್ಟೆಲ್ಲ ಊರು ಮನೆ ಆ ಮಾಡ ನೀನು ಏನು ಮುದುಕಿ ಎದು ಕೊಡದೆ ನಮ್ಮನ್ನ ಯಾವಾಗಾರ ನೋಡಲಿ ನಾನು ಗುಡಿದ್ರೆ ಗಂಟೆ ಅಂತ ಮಾಡಿದ್ದಾನೆ. ಆ ಕಡೆ ಬಂದ್ಬಿಡ್ತೀವಿ ಈ ಕಡೆ ಬಂದ್ಬಿಡ್ತೀವಿ ನಿನ್ನ ಕಲ ಸಾಕ ಆಗ್ಬಿಡುತ್ತೆ ನನಗಂತರ ನಮ್ಮನ್ನ ಏನು ಮಾಡಿ ನಾನು ಎದು ಕೊಡ್ತೀನಿ ಏನೋ ಎದು ಕೊಡ್ತೀನಿ. ನಮ್ಮ ಪಾಪ ಹುಡುಗಂದು ಜೀವನ ಮಾಡಿರ್ತಿದ್ದೆ ಸುಳಿದಿದ್ದು ಸತ್ತೊಂದು ಸುಳ್ಳು ಅಂತೇಳಿ ಎಲ್ಲ ನಡಿಕೆಂಗ ನಾಗಮ್ಮ ಸಿದ್ದಪ್ಪ ಇದ್ರು ಹೋಗಿ ಅವ್ರು ಬೇಗಿರ್ತಾಳೆ ಇದ್ದದ್ದೆಲ್ಲ ಸರಿ ಮಾಡಿ ಬಂದಿನಿ ಇನ್ನೂ ಬಿಡಲ್ಲ ತಡೆ ಏನು ಮಾಡ್ತೀನಿ. ಸರಿ ಮಾಡಿದ್ ನೋಡಮ್ಮ ಕರೆಕ್ಟಾಗಿ ಮಾಡಿದ್ ನೋಡು ಆಬತ್ತಿನ ನೋಡಿ ಸುಮ್ಮನೆ ಕುಂದ್ರಲ್ಲ ಎಲ್ಲ ನಿಮ್ಮ ಹತ್ರ ಹಚ್ಚಿಕೊಂಡ್ರೆ ಎಲ್ಲ ಅಷ್ಟು ಮಾಡ್ತಾರೆ ಅಂದ್ರೆ ಮಾಡ್ತಾರೆ. ಓಕೆ ಸ್ನೇಹಿತರೆ ಈ ಒಂದು ಕಥೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಭಾಗದಲ್ಲಿ ಕಥೆಯು ಪ್ರಾರಂಭ ಆಗುತ್ತದೆ. ಎಲ್ಲರಿಗೂ ಈ ಕಥೆಯನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.